हेलो स्टूडेंट्स, आप सबको मेरा नमस्कार। आज एक नया पाठ को शुरू करेंगे। इस पाठ का नाम है हरा घोड़ा। इस पाठ में है अकबर और बीरबल की एक कहानी। उन दोनों के बीच में एक सवाल चलता है, उनका उत्तर बीरबल ने कैसा देता है उसके बारे में इस पाठ में दिया है। अकबर अकबर को आपको मालूम है अकबर नाम? हाँ, अकबर है एक ಮೊಘಲ್ के एक ಬಾದಶಾ। ಮಕ್ಕಳೇ, ನೀವೆಲ್ಲ ಕೇಳಿರ್ತೀರ ಅಲ್ವಾ, ಮೊಘಲ್ ಎಂಪೈರ್, ಅದರಲ್ಲಿ ಒಬ್ಬ ರಾಜನ ಹೆಸರೇನು ಅಕ್ಬರ್. ಸೊ ಮತ್ತು ಅವನ ಆಸ್ಥಾನದಲ್ಲಿ ಬೀರ್ಬಲ್ ಅನ್ನೋಂಥ ಒಬ್ಬ ಮಂತ್ರಿ ಇರ್ತಾರೆ. ಈ ಬೀರ್ಬಲ್ ಅನ್ನೋನು ತುಂಬಾ ಬುದ್ಧಿವಂತ ಆಗಿರ್ತಾನೆ. ಸೊ ಅವನ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡೋದಕ್ಕೆ ಅಕ್ಬರ್ ಏನು ಮಾಡ್ತಾರೆ, ಹಲವಾರು ಸವಾಲುಗಳನ್ನು ಕೊಡ್ತಾ ಇರ್ತಾರೆ. ಅದೇ ರೀತಿಯಾದಂತಹ ಒಂದು ಸನ್ನಿವೇಶ ಈ ಪಾಠದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಬನ್ನಿ, ಯಾವುದದು ಏನು ಸನ್ನಿವೇಶ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. देखिए बच्चों, पाठ का नाम है हरा घोड़ा। हरा मतलब ग्रीन, घोड़ा मतलब हॉर्स। बच्चे बीरबल की चतुराई का परिचय प्राप्त करते हैं। देखिए, इस पाठ से बच्चों को क्या मालूम होता है? बीरबल की चतुराई। ನೋಡಿ ಮಕ್ಕಳೇ, ಹರ ಅಂದರೆ ಗ್ರೀನ್ ಕಲರ್, ಅಂದರೆ ಹಸಿರು ಬಣ್ಣ. ಘೋಡ ಅಂದರೆ ಹಾರ್ಸ್, ಕುದುರೆ ಅಲ್ವಾ? ಎಲ್ಲಾದರೂ ಗ್ರೀನ್ ಕಲರ್ ಹಾರ್ಸನ್ನ ನೀವು ಯಾರಾದರೂ ನೋಡಿರ್ತೀರಾ? ಇಲ್ಲ ತಾನೇ? ಅದೇ ರೀತಿ ನೋಡಿ, ಏನು ಸವಾಲು ಕೊಟ್ಟಿರ್ತಾನೆ ಬೀರ್ಬಲ್ಗೆ ಅಕ್ಬರ್ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಪಾಠದಿಂದ ಮಕ್ಕಳಿಗೆ ಏನು ಗೊತ್ತಾಗುತ್ತೆ? ಬೀರ್ಬಲನ ಬುದ್ಧಿವಂತಿಕೆಯ ಬಗ್ಗೆ ಈ ಪಾಠದಿಂದ ಪರಿಚಯವಾಗುತ್ತೆ. एक दिन बादशाह अकबर घोड़े पर शाही बाग में घूमने गए। उनके साथ मंत्री बीरबल थे। चारों ओर हरे भरे वृक्ष और हरी हरी घास देखकर अकबर बहुत खुश हुए। उन्हें लगा कि बगीचे में सैर करने के लिए घोड़ा भी हरे रंग का ही होना चाहिए। उन्होंने बीरबल से कहा, बीरबल, मुझे हरे रंग का घोड़ा चाहिए। तुम मुझे 7 दिन में हरे रंग का घोड़े ला दो। यदि तुम हरे रंग का घोड़ा ना ला सके तो हमें अपनी शक्ल मत दिखाओ। अकबर और बीरबल दोनों को यह मालूम था कि हरे रंग का घोड़ा तो होता ही नहीं है, लेकिन अकबर को बीरबल की परीक्षा लेनी थी। देखिए बच्चों, एक दिन बादशाह अकबर घोड़े पर शाही बाग में घूमने गए। ಒಂದಿನ ಏನು ಮಾಡ್ತಾನೆ, ಅಕ್ಬರ್ ಅನ್ನುವಂತಹ ರಾಜ, ಯಾರವರು? ಮೊಘಲರಲ್ಲಿ ಒಬ್ಬ ರಾಜ, ಒಬ್ಬ ಪ್ರಸಿದ್ಧನಾದಂತಹ ರಾಜ. ಗೋಡೆ ಪರ್ ಶಾಹಿ ಬಾಗ್ ಮೇ, ಶಾಹಿ ಅಂತಂದರೆ ಬಾದ್ಶಾ, ಅಂದರೆ ರಾಜರು ಬೆಳೆಸಿರ್ತಾರಲ್ಲ ಗಾರ್ಡನ್ನು, ಅದು ಶಾಹಿ ಅಂದರೆ ರಾಯಲ್ ಆಗಿರೋಂಥ, ರಿಚ್ನೆಸ್ ಆಗಿರೋಂತಹ ಒಂದು ಗಾರ್ಡನ್. ಶಾಹಿ ಬಾಗ್, ಬಾಗ್ ಅಂದರೆ ಗಾರ್ಡನ್, ತೋಟ, ಈ ಥರ ಕೈದೋಟ ಅಂತಾರಲ್ವ ಅದು. ಮೇ ಗೂಮ್ನೆ ಗಯೆ ಅಂದರೆ ಸುತ್ತಾಡೋದಕ್ಕೆ ಹೋಗ್ತಾರೆ. ಯಾರು? ಅಕ್ಬರ್, ಅವನ ಕುದುರೆಯ ಜೊತೆಗೆ. ಉನ್ಕೆ ಸಾಥ್ ಮಂತ್ರಿ ಬೀರ್ಬಲ್ ಬೀತೆ, ಅವನ ಜೊತೆಗೆ ಯಾರಿದ್ರು? ಬೀರ್ಬಲ್ಲು ಸಹ ಇರ್ತಾನೆ. ಚಾರೋ ಓರ್ ಹರೆ ಭರೆ ವೃಕ್ಷ और हरी हरी घास देखकर ಅಕ್ಬರ್ ಬಹುತ್ ಖುಷ್ ಹುಯೆ. ಚಾರೋ ಓರ್ ಅಂದರೆ ನಾನು ನಿಮಗೆಲ್ಲ ಮೊದಲೇ ಹೇಳಿದ್ದೀನಿ, ದಿಕ್ಕು. ಚಾರೋ ಅಂದರೆ 4 ದಿಕ್ಕುಗಳಲ್ಲೂ ಹರೆ ಬರೆ, ಹಚ್ಚ ಹಸಿರಾಗಿರುವಂತಹ, ವೃಕ್ಷ ಮೀನ್ಸ್ ಮರ, ಮರಗಳಿರುತ್ತೆ. ಮತ್ತು ನೋಡಿ, ಇಲ್ಲೇ ಇದೆ ಡಿಫ್ರೆನ್ಸ್, ಓರ್ ಮತ್ತು ಔರ್ ಅಂದರೆ ಮತ್ತು, ಓರ್ ಅಂದರೆ ದಿಕ್ಕು. ಗೊತ್ತಾಯ್ತಲ್ವಾ? ಹರಿ ಹರಿ ಘಾಸ್ ಅಂದರೆ ಹಚ್ಚ ಹಸಿರಾಗಿರುವಂಥ ಹುಲ್ಲು. ಘಾಸ್ ಅಂತಂದರೆ ಹುಲ್ಲು, ಗ್ರಾಸ್ ಅಂತಾರಲ್ಲ ಅದು, ಹಸುಗಳು ತಿನ್ನುತ್ತಲ್ಲ ಅದು. ದೇಖ್ಕರ್ ಅಕ್ಬರ್ ಬಹುತ್ ಖುಷ್ ಹುಯೆ. ಅವನ ಗಾರ್ಡನಲ್ಲಿ ಮರ ಗಿಡಗಳು ಮತ್ತು ಹುಲ್ಲು ಎಲ್ಲ ಹಚ್ಚ ಹಸಿರಾಗಿರೋದು ನೋಡ್ಬಿಟ್ಟು ಅವನಿಗೇನಾಗುತ್ತೆ, ತುಂಬಾ ಸಂತೋಷ ಆಗುತ್ತೆ. उन्हें लगा कि बगीचे में सैर करने
के लिए घोड़ा भी हरे रंग का ही होना चाहिए. ನೋಡಿ ಅವನ ಆಸೆ ಯಾವ ರೀತಿ ಇದೆ ಅಂತ. उन्हें लगा कि बगीचे में ಬಾಗ್ ಅಂದರೂ ಒಂದೇ, ಬಗೀಚೆ ಅಂದರೂ ಒಂದೇ. ಗಾರ್ಡನ್ ಗೊತ್ತಾಯ್ತಲ್ವಾ? ಗಾರ್ಡನ್ಗೆ ಸಮಾನಾರ್ಥಕ ಶಬ್ದ ನೋಡಿ, ಬಗೀಚೆ ಬಾಗ್ ಗೊತ್ತಾಯ್ತಲ್ವಾ? ಸೊ ಅವನ ಗಾರ್ಡನಲ್ಲಿ ಎಲ್ಲನೂ ಹಚ್ಚ ಹಸಿರಾಗಿರೋದಕ್ಕೆ, ಅಲ್ಲಿ ಸುತ್ತಾಡಿಸೋದಕ್ಕೆ, ಅಲ್ಲಿ ಅವನ ಕುದುರೆಯನ್ನು ಸುತ್ತಾಡಿಸೋದಕ್ಕೆ ಘೋಡಾ ಬಿ ಹರೆ ರಂಗ ಕಾ ಹಿ ಹೋನಾ ಚಾಹೆ, ಅವನ ಕುದುರೆನೂ ಸಹ ಏನಾಗಿರಬೇಕು, ಹರ ರಂಗಿಗೆ ಅಂದರೆ ಗ್ರೀನ್ ಕಲರ್ ಆಗಿರಬೇಕು ಅಂತ ಅವನಿಗೆ ಯೋಚನೆ ಬಂತು. ಅದೇ ರೀತಿ ಇರಬೇಕಲ್ವಾ, ರಂಗ ಕಾ ಹಿ ಹೋನಾ ಚಾಹೆ, ನನಗೆ ಕುದುರೆನೂ ಸಹ ಹಸಿರಾಗೇ ಇರಬೇಕು ಅಂತ ಹೇಳ್ತಾನೆ. ಉನ್ಹೋನೆ ಬೀರ್ಬಲ್ ಸೆ ಕಹಾ, ಈ ಮಾತನ್ನು ಯಾರಿಗೆ ಹೇಳ್ತಾನೆ ಅವನು? ಬೀರ್ಬಲ್ ಹತ್ರ ಹೇಳ್ತಾನೆ. ಬೀರ್ಬಲ್ ಮುझे ಹರೆ ರಂಗ ಕಾ ಘೋಡಾ ಚಾಹೆ, ಅವನ ಮಂತ್ರಿ ಇರ್ತಾನಲ್ವ ಬೀರ್ಬಲ್ಲು, ಅವ್ನಿಗೆ ಹೇಳ್ತಾನೆ, ಏ ಬೀರ್ಬಲ್, ನನಗೆ ಹಸಿರು ಬಣ್ಣದ ಕುದುರೆ ಬೇಕು. ತುಮ್ ಮುझे 7 दिन में ಹರೆ ರಂಗ ಕಾ ಘೋಡಾ ಲಾ ದೋ, ನಿನಗೆ 7 ದಿನ, 7 ಅಂದರೆ 7 ಅಲ್ವಾ, 7 ದಿನ ಟೈಮ್ ಕೊಡ್ತೀನಿ, 7 ಡೇಸ್ ಟೈಮ್ ಕೊಡ್ತೀನಿ, ನೀನು ನನಗೆ ಗ್ರೀನ್ ಹಾರ್ಸನ್ನು ತಗೊಂಡು ಬರಬೇಕು ಅಂತ ಹೇಳ್ತಾನೆ. ಯದಿ ತುಮ್ ಹರೆ ರಂಗ ಕಾ ಘೋಡಾ ನಾ ಲಾ ಸಕೆ ತೋ ಹಮೆ ಅಪ್ನಿ ಶಕ್ಲ್ ಮತ್ ದಿಖಾವೋ, ಒಂದು ವೇಳೆ ಯದಿ, ಯದಿ ಅಂದರೆ ಒಂದು ವೇಳೆ, ತುಮ್ ನೀನು ನನಗೆ ಹಸಿರು ಬಣ್ಣದ ಕುದುರೆಯನ್ನು ತೆಗೆದುಕೊಂಡು ಬರೋದಕ್ಕೆ ಆಗಲಿಲ್ಲ ಅಂತಂದರೆ, ನೀನು ನಿನ್ನ ಶಕ್ಲ್ ಅಂದರೆ ಮುಖ, ಫೇಸ್, ಅಪ್ನಿ ಶಕ್ಲ್ ಮತ್ ದಿಖಾವೋ, ನಿನ್ನ ಮುಖವನ್ನು ನನಗೆ ತೋರಿಸ್ಬೇಡ ಅಂತ ಹೇಳ್ತಾನೆ. ಅಕ್ಬರ್ और बीरबल दोनों को यह मालूम था कि हरे रंग का घोड़ा तो होता ही नहीं है. ಆದರೆ ಅಕ್ಬರ್ ಏನೋ ಅವನಿಗೂ ಗೊತ್ತು, ಅಕ್ಬರ್ ರಾಜ ಅಲ್ವಾ, ಅವನಿಗೂ ಸಹ ಗೊತ್ತು, ಬೀರ್ಬಲ್ಗೂ ಸಹ ಗೊತ್ತು. ಯಾವ ವಿಚಾರ? दोनों को यह मालूम था, ಗೊತ್ತಿತ್ತು. ಯಾವ ವಿಚಾರ? ಕಿ ಹರೆ ರಂಗ ಕಾ ಘೋಡಾ ತೋ ಹೋತಾ ಹಿ ನಹಿ, ಹಸಿರು ಬಣ್ಣದ ಕುದುರೆ ಇರೋದೇ ಇಲ್ಲ ಅನ್ನೋ ವಿಚಾರ ಅಕ್ಬರ್ಗೂ ಗೊತ್ತು, ಬೀರ್ಬಲ್ಗೂ ಗೊತ್ತು. ಲೇಕಿನ್ ಅಕ್ಬರ್ ಕೋ ಬೀರ್ಬಲ್ ಕಿ ಪರೀಕ್ಷಾ ಲೇನಿ ಥಿ, ಆದರೆ ಏನು, ಅಕ್ಬರ್ಗೆ ಬೀರ್ಬಲನ ಪರೀಕ್ಷೆ ಮಾಡಬೇಕಾಗಿತ್ತು. ಈ ಒಂದು ನಾನು ಸವಾಲು ಕೊಟ್ಟಿದ್ದೀನಲ್ವ, ಯಾವ ರೀತಿ ಇವನು ಫೇಸ್ ಮಾಡ್ತಾನೆ ಅನ್ನೋದು ಅವನು ತಿಳ್ಕೊಬೇಕಾಗಿತ್ತು. ಯಾರು? ಅಕ್ಬರ್. ಈ ಥರ ಅವನಿಗೆ ಬೇರೆ 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 ಆದಂತಹ ಸವಾಲುಗಳನ್ನು ಅಕ್ಬರ್ ಯಾವಾಗಲೂ ಕೊಡ್ತಾ ಇರ್ತಾನೆ. ಆದರೆ ಬೀರ್ಬಲ್ ಒಂದು ಸಲನೂ ಸೋಲೋದಿಲ್ಲ. ಅವನ ಬುದ್ಧಿವಂತಿಕೆಯಿಂದ ಎಲ್ಲನೂ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇರ್ತಾನೆ. ಆ ಕಾರಣದಿಂದ ಇದು ಒಂದು ಚಾಲೆಂಜನ್ನು ಕೊಡ್ತಾನೆ ಅಕ್ಬರ್. दरअसल इस प्रकार के अटपटे सवाल करके वे चाहते थे कि बीरबल अपनी हार स्वीकार कर ले और कहे जहापना में हार गया. ನೋಡಿ ರಾಜನ ಆಸೆ ಏನು ಅಂತ. ದರಹಸಲ್, ಆ್ಯಕ್ಚುಲಿ ಅಂತಾರಲ್ವಾ, ಆ ಥರ ವಾಸ್ತವಿಕವಾಗಿ. ಇಸ್ ಪ್ರಕಾರಕ್ಕೆ ಅಟ್ಪಟೆ ಅಂದರೆ ವಿಚಿತ್ರವಾದಂತಹ, ಸವಾಲ್ ಅಂದರೆ ಪ್ರಶ್ನೆ ಅಲ್ವಾ, ಕ್ವಶನ್. ಅಟ್ಪಟೆ ಅಂದರೆ ಸಿಲ್ಲಿ ಕ್ವಶನ್, ಆಯಿತಾ. ಸಿಲ್ಲಿ ಕ್ವಶನನ್ನು ಕೇಳಿರ್ತಾನೆ ಯಾರು? ಅಕ್ಬರ್. ಯಾಕೆ? दरअसल इस प्रकार के अटपटे सवाल करके वे चाहते थे कि ಅವನಿಗೇನು ಬೇಕಾಗಿತ್ತು ಅಕ್ಬರ್ಗೆ? ಬೀರ್ಬಲ್ ಕಾ ಅಪ್ನಿ ಆರ್ ಸ್ವೀಕಾರ ಕರ್ಲೆ, ಬೀರ್ಬಲ್ಲು ಹಂಗಾದರೂ ಸೋಲ್ಲಿ, ಅವನು ಸೋಲನ್ನು ಸ್ವೀಕಾರ ಮಾಡಲಿ ಅಂತ ಅಕ್ಬರ್ನ ಯೋಚನೆ ಆಗಿರುತ್ತೆ. ಸ್ವೀಕಾರ ಮಾಡಿಬಿಟ್ಟು ಏನು ಹೇಳಬೇಕು ರಾಜನಿಗೆ? ಬೀರ್ಬಲ್ಲು ಜಹಾಪನ ಮೇ ಹಾರ್ ಗಯಾ, ನೋಡು ರಾಜ, ನಾನು ಸೋತೋದೆ ಅಂತ ಹೇಳಬೇಕಂತೆ. ಹಾರ್ ಅಂದರೆ ಪರಾಜಯ್, ಸೋಲೋದು, ನಾನು ಸೋತಿದ್ದೀನಿ ಅಂತ ರಾಜನ ಹತ್ರ ಅವನು ಕೇಳಬೇಕು. ಅದಕ್ಕೆ ಅವನು ಈ ರೀತಿ ವಿಚಿತ್ರವಾದಂತಹ ಪ್ರಶ್ನೆಯನ್ನು ಕೊಟ್ಟಿರ್ತಾನೆ. ಮಗರ್ ಬೀರ್ಬಲ್ ಬಿ ಅಪ್ನೆ ಜೈಸೆ ಏಕ್ ಹಿ ಥೆ, ಬೀರ್ಬಲ್ ಹರ್ ಸವಾಲ್ ಕಾ ಸಟೀಕ್ उत्तर देते थे कि बादशाह अकबर को मुँह की खानी पड़ती थी. मगर बीरबल भी अपने जैसा एक ही थे. ಆದರೆ
ಬೀರ್ಬಲ್ ಯಾವ ರೀತಿ ಇದ್ದ, ಅಕ್ಬರ್ ರೀತಿಯೇ ಇದ್ದ. ಅವನು ಯಾವ ರೀತಿ ವಿಚಿತ್ರವಾದ ಸವಾಲು ಕೊಡ್ತಿದ್ನೋ ಇವನು ಅದೇ ರೀತಿಯಾಗಿ ಉತ್ತರವನ್ನು ಕೊಡ್ತಿದ್ದ, ಅವನ ರೀತಿಯೇ ಇದ್ದ. ಆ ಥರ ಅವನೇ ಅಂದ್ಕೊಳ್ತಾನೆ. ಬೀರ್ಬಲ್ ಹರ್ ಸವಾಲ್ ಕಾ ಸಟೀಕ್. ನೋಡಿ, ಬೀರ್ಬಲ್ ಏನು ಮಾಡ್ತಾ ಇದ್ದ, ಪ್ರತಿ ಸಲನೂ ಪ್ರತಿಯೊಂದು ಸವಾಲಿಗೂ ಸಟೀಕ್ ಸರಿಯಾದಂತಹ ಉಪಯುಕ್ತವಾದಂತಹ ಉತ್ತರವನ್ನು ಕೊಟ್ಟು ಆ ಕ್ವಶನನ್ನು ಕ್ಲಿಯರ್ ಮಾಡ್ತಿದ್ದ. ಕಿ ಬಾದ್ಶಾ ಅಕ್ಬರ್ ಕೋ ಮುँह की ಕಾನಿ ಪಡ್ತಿ ಥಿ. ನೋಡಿ, ಅವನು ಕರೆಕ್ಟಾದಂಥ ಉತ್ತರ ಕೊಡ್ತಿದ್ನಲ್ವ, ಆವಾಗ ಇವನು ಏನೇ ವಿಚಿತ್ರವಾದ ಪ್ರಶ್ನೆ ಕೇಳಿದರೂ ಸಹ ಇವನಿಗೇನಾಗ್ತಿತ್ತು, ಆ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕೊಟ್ಟು ಅವನ್ನ ಅನಾವೃತ್ತನಾಗಿ ಅಂದರೆ ಬಹಿರಂಗಪಡಿಸ್ತಾ ಇದ್ದ. ಇವನು ಸಿಲ್ಲಿ ಕ್ವಶನ್ ಕೇಳಿರೋದು ಅಂತ ಅವನ ಕ್ವಶನ್ನಿಗೆ ಸರಿಯಾದಂಥ ಉತ್ತರ ಕೊಟ್ಟು ಉತ್ತರವನ್ನು ಬಹಿರಂಗಪಡಿಸ್ತಾ ಇದ್ದ. ಸರಿ, ಇಲ್ಲಿವರೆಗೂ ತಿಳ್ಕೊಳ್ಳೋಣ. ನೆಕ್ಸ್ಟ್ ಏನಾಗುತ್ತೆ, ಆ ಬೀರ್ಬಲ್ ಗ್ರೀನ್ ಕಲರ್ ಹಾರ್ಸನ್ನು ತಂದು ಕೊಡ್ತಾನಾ ಇಲ್ವಾ ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.